ತಮಿಳು ಭಾಷೆಯಿಂದ ಕನ್ನಡ ಹುಟ್ಟಿದ್ದು ಅನ್ನುವಂಥ ಒಂದು ಡೈಲಾಗ್ ಈ ಕರ್ನಾಟಕದ ಕನ್ನಡಿಗರ ಎದೆ ಬಡಿತ ಜೋರಾಗಿದೆ. ಎದೆ ಹೊಡೆದೋಗುವಂಥ ಈ ಡೈಲಾಗ್ಗೆ ಇಡೀ ಕರ್ನಾಟಕ ಸಿಡಿದೆದ್ದಿದೆ ಅಂತಲೇ ಹೇಳ್ಬೋದು. ಹುಟ್ಟುವಾಗ ಏನೋ ಒಂದು ಹೆಸರು ಇಟ್ಕೊಂಡಿದ್ದಂತಹ ವ್ಯಕ್ತಿ ಸಿನಿಮಾದಲ್ಲಿ ಸ್ಟಾರ್ ಆದಮೇಲೆ ಕಮಲ್ ಹಾಸನ್ ಆದಂತಹ ಈ ತಮಿಳುನಾಡಿನ ವ್ಯಕ್ತಿಯ ಒಂದು ಕತೆ ಏನಾಗಿದೆ ಅಂದರೆ, ಇವತ್ತು ಈ ಕರ್ನಾಟಕದಲ್ಲಿ ಅವರ ಯಾವ ಸಿನಿಮಾನೂ ಕೂಡ ರಿಲೀಸ್ ಆಗಬಾರ್ದು ಅನ್ನುವಂಥ ಮಟ್ಟಕ್ಕೆ ದೊಡ್ಡ ಮಟ್ಟದ ಕನ್ನಡಿಗರ ಹೋರಾಟ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಅದಕ್ಕೆ ಮುಖ್ಯ ಕಾರಣ ಈ ವ್ಯಕ್ತಿಯ ಅಸಂಸ್ಕೃತ ಮಾತು, ಅಸಂಸ್ಕೃತವಾದಂತಹ ಭಾಷೆ, ಆ ಹೊಲಸು ನಾಲಿಗೆಯಿಂದ ಬಂದಂತಹ ಒಂದು ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಅನ್ನುವಂಥ ಒಂದು ಪದವೇ ಆಗಿದೆ ಅಂತಲೇ ಹೇಳ್ಬೋದು. ಯಾವುದೋ ಒಂದು ಇಂಗ್ಲೀಷ್ ಟೈಟಲ್ ಥಗ್ಸ್ ಲೈಫ್ ಅನ್ನುವಂಥ ಹೆಸರನ್ನು ಇಟ್ಕೊಂಡು ಇಡೀ ಭಾರತದಲ್ಲಿ ಸಿನಿಮಾವನ್ನು ರಿಲೀಸ್ ಮಾಡಲಿಕ್ಕೆ ಹೊರಟಿದ್ದಂತಹ ಈ ಕಮಲ್ ಹಾಸನ್ ಅವರ ಚಿತ್ರ ಇವತ್ತು ತಮಿಳುನಾಡಿನಲ್ಲಿ ತಮಿಳಿಗರ ಒಂದು ಓಲೈಸೋದಕ್ಕೋಸ್ಕರ ಆಡಿದಂತಹ ಒಂದು ಮಾತು ಇಡೀ ಕರ್ನಾಟಕದಲ್ಲಿ ಬೆಂಕಿ ಬಿದ್ದಿದೆ. ಇಡೀ ಕರ್ನಾಟಕ ಧಗ ಧಗ ಅಂತ ಉರಿತಾ ಇದೆ. ಸಿಕ್ಕಲ್ಲಿ ಕಮಲ್ ಹಾಸನ್ ಅವರ ಫೋಟೋ ದಹನ ಆಗ್ತಿದೆ ಧಗ ಧಗ ಅಂತೇಳಿ. ಸುಸಂಸ್ಕೃತ ಎನ್ನುವಂತಹ ಕಾಣುವ ಈ ಕಮಲ್ ಹಾಸನ್ ಅವರು ಅಸಂಸ್ಕೃತ ಎನ್ನುವಂತಹ ರೀತಿಯಲ್ಲಿ, ಸಂಸ್ಕಾರವೇ ಗೊತ್ತಿಲ್ಲದಂತಹ ರೀತಿಯಲ್ಲಿ ಕನ್ನಡಿಗರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ, ಕನ್ನಡಿಗರನ್ನು ಅವಮಾನಿಸಿದ್ದಾರೆ. ಅದಕ್ಕೋಸ್ಕರ ಇಡೀ ಕರ್ನಾಟಕ ಭುಗಿಲೆದ್ದಿದೆ. ಈಗ ಈ ನಟನ ಸಿನಿಮಾ ಥಗ್ ಲೈಫನ್ನು ಕರ್ನಾಟಕದಲ್ಲಿ ಬಹಿಷ್ಕರಿಸಬೇಕು, ಅವರ ಎಂಟ್ರಿಯನ್ನು ಕರ್ನಾಟಕದಲ್ಲಿ ಬಹಿಷ್ಕರಿಸಬೇಕು ಎನ್ನುವಂಥ ಒಂದು ಕನ್ನಡ ಪರ ಸಂಘಟನೆಗಳ, ಕನ್ನಡಿಗರ ಹಾಗೂ ಚಲನಚಿತ್ರೋದ್ಯಮ ಮಂಡಳಿ ಹಾಗೂ ಇಡೀ ಕರ್ನಾಟಕದ ಜನತೆಯ ಕೂಗು ಈ ಸಿನಿಮಾದ ಮೇಲೆ ಬಿದ್ದಿದೆ ಅಂತಲೇ ಹೇಳ್ಬೋದು. ಅದರಲ್ಲಿ ಡಾಕ್ಟರ್ ಶಿವರಾಜ್ಕುಮಾರ್ ಎನ್ನುವಂಥ ಕನ್ನಡದ ಮೇರು ನಟ ಕೂಡ ಅದರಲ್ಲಿ ಭಾಗಿಯಾಗಿದ್ದ ಸಂದರ್ಭದಲ್ಲಿ ಬಂದಂಥ ಈ ಮಾತು ಇದ್ದು, ಇದರಲ್ಲಿ ಡಾಕ್ಟರ್ ಶಿವರಾಜ್ಕುಮಾರ್ ಅವರು ಕನ್ನಡದ ಸಂಸ್ಕೃತಿಯನ್ನು ಕಾಪಾಡಲಿಕ್ಕೆ, ಕನ್ನಡವನ್ನು ಕಾಪಾಡಲಿಕ್ಕೆ ಅವರು ಕೂಡ ಹೋರಾಟಕ್ಕೆ ನಿಲ್ಲಬೇಕಾಗಿದೆ. ಅವರು ಇನ್ನುವರೆಗೂ ಈ ಘಟನೆಯ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡದಿರುವಂಥದ್ದು ದೊಡ್ಡ ದುರಂತದ ವಿಷಯ ಅಂತಲೇ ಹೇಳ್ಬೋದು. ತಮ್ಮ ಸಿನಿಮಾಗಳು ಹಿಟ್ ಆಗೋದಕ್ಕೋಸ್ಕರ ಸಿಕ್ಕ ಭಾಷೆಗಳ ಮೇಲೆ ಕಂಟ್ರೋಲ್ ತರೋದಕ್ಕೋಸ್ಕರ ತಮ್ಮ ಸಿನಿಮಾಗಳನ್ನು ಇಡೀ ಇಂಡಿಯಾದಲ್ಲಿ ನೋಡಲಿಕ್ಕೆ ಹೋದ ರಾಜ್ಯಗಳಲ್ಲಿ ಆ ರಾಜ್ಯದ ಭಾಷೆಗಳ ಕಂಟ್ರೋಲ್ ತೆಗೆದುಕೊಳ್ಳಿಕ್ಕೆ ಆ ಭಾಷೆಯನ್ನು ಈ ಕನ್ನಡ ಹುಟ್ಟಿದ್ದೇ ತೆಲುಗಿನಿಂದ, ಕನ್ನಡ ಹುಟ್ಟಿದ್ದೇ ತಮಿಳಿನಿಂದ ಎನ್ನುವಂಥ ಮಾತುಗಳನ್ನು ತಮಿಳುನಾಡಿಗೆ ಹೋದಾಗ ತಮಿಳುನಾಡಲ್ಲಿ, ಆಂಧ್ರದಲ್ಲಿ ಹೋದಾಗ ಆಂಧ್ರದಲ್ಲಿ ಈ ಥರ ಭಾಷೆಯನ್ನು ಬಳಸಿಕೊಂಡು ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳುತ್ತಿರುವಂತಹ ಇಂಥ ಸಿನಿಮಾ ವ್ಯಕ್ತಿಗಳು ಬಹಳ ಕೇವಲವಾಗಿ ಕಾಣ್ತಾ ಇದ್ದಾರೆ ಜನರಿಗೆ ಅಂತಲೇ ಹೇಳ್ಬೋದು. ಇಡೀ ಕರ್ನಾಟಕ ಈ ಘಟನೆಯ ವಿರುದ್ಧ ಮತ್ತಷ್ಟು ಬಲವಾಗಿ ಹೋರಾಡಬೇಕಾಗಿದೆ. ಇವರ ಯಾವುದೇ ಸಿನಿಮಾವನ್ನು ಕರ್ನಾಟಕದಲ್ಲಿ ರಿಲೀಸ್ ಮಾಡಬಾರ್ದು, ಹಾಗೆ ಅವರನ್ನು ಕರ್ನಾಟಕದಲ್ಲಿ ಕಾಲಿಡಲಿಕ್ಕೂ ಬಿಡಬಾರ್ದು ಎನ್ನುವಂಥ ಕನ್ನಡ ಪರ ಸಂಘಟನೆಗಳ ಹೋರಾಟ ಸತ್ಯವಾಗಿದೆ. ಅದೇ ಪ್ರಕಾರವಾಗಿ ಆಗಬೇಕು ಅನ್ನುವಂಥ ಈ ಮಾತನ್ನು ಈ ಕರ್ನಾಟಕದ ಜನತೆಗೆ ಹೇಳ್ತಾ, ಇಡೀ ಕರ್ನಾಟಕದ ಜನತೆ ಎದ್ದೇಳಿ ಅಂತ ಹೇಳ್ತಾ, ಕನ್ನಡವನ್ನು ಹಾಗೂ ಕನ್ನಡಿಗರನ್ನು ಅವಮಾನಿಸಿದಂತಹ ಈ ಕಮಲ್ ಹಾಸನ್ ಅವರು ಸ್ವಾರಿಯನ್ನು ಕೇಳದೆ, ಕ್ಷಮೆಯನ್ನು ಕೇಳದೆ ಕೋರ್ಟ್ನಲ್ಲಿ ದಾವೆ ಹೂಡ್ತಾರಲ್ಲ, ಇವ್ರಿಗೇನಾದರೂ ಮಾನ ಮರ್ಯಾದೆ ಇದೆಯಾ? ಕನ್ನಡಿಗರ ದುಡ್ಡು ಬೇಕು, ಅವರ ಅನ್ನ ಬೇಕು, ಅವರು ಸಿನಿಮಾ ನೋಡಬೇಕು, ಅವರ ಸಿನಿಮಾ ಕರ್ನಾಟಕದಲ್ಲಿ ಹಿಟ್ ಆಗಬೇಕು, ಅವ್ರು ಮಾತ್ರ ಕೋಟಿ ದುಡ್ಡು ಗಳಿಸ್ಕೋಬೇಕು, ಆದರೆ ಅವ್ರ ಭಾಷೆ ಮಾತ್ರ ಬೇಡ. ಇದು ಎಂಥ ಮೂರ್ಖತನ ಈ ಕಮಲ್ ಹಾಸನ್ ಅವರೇ. ಕಮಲ್ ಹಾಸನ್ ಅವರೇ, ನಿಮಗೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ಮೊದಲು ಕನ್ನಡಿಗರ ಕ್ಷಮೆ ಕೇಳಿಕೊಂಡ್ರೆ ಒಳ್ಳೆಯದು. ಇಲ್ಲದಿದ್ದರೆ ನಿಮ್ಮ ಸಿನಿಮಾ ರಿಲೀಸ್ ಆಗಲ್ಲ, ನೀವು ಕೂಡ ಕರ್ನಾಟಕದಲ್ಲಿ ಕಾಲಿಡೋಕ್ಕೆ ಕಷ್ಟ ಆಗುತ್ತೆ ನಮ್ಮ ಕನ್ನಡಿಗರ ಮುಂದೆ ಅಂತ ಹೇಳ್ತಾ, ಈ ಘಟನೆ ಬಗ್ಗೆ, ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋಂಥದ್ದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರಗಳು.